ಇನ್ನು ನನ್ನ ಸ್ನೇಹಿತನಿಲ್ಲದ ಲೋಕ ನನಗಿನ್ನು ಬೇಡ ಎಂಬುದಾಗಿ ವೈಶಂಪಾಯನ ಸರೋವರದಲ್ಲಿ ಕುಳಿತಿದ್ದರು. ಇಲ್ಲಿ ಕತಿ ಬಿಟ್ರೆ ಕೂತ್ಕೊಂಡು ಕೇಳಿಸಿ ಮಾಡಿರ್ತಾರೆ. ಇದು ಮಧ್ಯದಾಗ ಬೆಳಿಗ್ಗೆ ಅದನ್ನ ಯಾಕೆ ಬಿಟ್ಬಿಟ್ರು? ಇಲ್ಲಿ ಸನ್ನಿವೇಶ ಗೊತ್ತಾಗಲ್ಲ, ಇಲ್ಲಿ ಜನರಿಗೆ ಏನೋದು ಗೊತ್ತಾಗಲ್ಲ. ಇಲ್ಲಿ ಬಂದು ಕೂತ್ಕೊಂಡಲ್ಲ, ಮನೆಗೆ ಕೂತ್ಕೊಂಡಿರ್ತಾರ. ಬೆಳಿಗ್ಗೆ ಪಾಯಿಂಟ್ ಮಾಡಿ ಇನ್ನೊಂದಣ ನಾವು ಕೇಳಿರ್ತಾರಲ್ಲ, ಮೊದ್ಲಿಗೆ ಗಂಟಸಾಲ ರೆಕಾರ್ಡ್ ಆಗ್ತಾ ಇದ್ನಿ ಮದುವೆಗೆ ಮೈಸೆಟ್ ಹೋಗೋದು. ಬೆಳಿಗ್ಗೆ ರೆಕಾರ್ಡ್ ಹಾಕಿದ್ದಪ್ಪ ನಾನು ನಿದ್ದೇ ಬರಲ್ಲಪ್ಪ, 3 ಗಂಟೆಗೆ ಎದ್ದೋನು 6 ಗಂಟೆ ಕೇಳ್ಕೊಂಡಿದ್ದೀನಿ ಅಂತ ಬೆಳಿಗ್ಗೆ ಮೈಸೆಟ್ ಅಂತ ಬಂದು. ಇದು ಸಮಸ್ಯೆ ಯಾವ್ದೊಂದು ಸಂಜೆ ಇದ್ರೆ ಅದನ್ನ ನಾವು ಕ್ಯಾಪ್ ಇರ್ತದ, ಅದನ್ನ ಬಂದು ನಾನು ಕೇಳ್ತೇನೆ. ಆಗ ಕೃಷ್ಣ ಪರಮಾತ್ಮ ಪಾಂಡವರನ್ನು ಕರೆದು ಆ ವೈಶಂಪಾಯನ ಸರೋವರಕ್ಕೆ ಬಂದಿದ್ದಾನೆ. ಭೀಮನಿಗೆ ಕೈ ಸನ್ನೇನ ಮಾಡಿದ. ಭೀಮ, ಈ ಸರೋವರದಲ್ಲಿ ಹರಿಕೆ ಕುಳಿತಿದ್ದಾನೆ ದುರ್ಯೋಧನ ಎಂದಾಗ ಇಲ್ಲವೆಲ್ಲವೋ ಏಡಿಹದ ಮನಿ, ಇಲ್ಲವೆಲ್ಲವೋ ಏಡಿಹದ ಮಾನಿ, ಏಡಿಹದ ಮಾನಿ ಅತ್ತಿನಾವತಿಯನ್ನು ನಾನೀಗ ಭಾಗ ಮಾಡುವೆ, ಅತ್ತಿನಾವತಿಯನ್ನು ನಾನೀಗ ಭಾಗ ಮಾಡುವೆ. ಇಲ್ಲವೆಲ್ಲವೋ ಎಲ್ಲವೆಲ್ಲವೋ ಎಲ್ಲವೆಲ್ಲವೋ ಏಡಿಹದ ಮಾನಿ, ಸಹಿಸಲಾರಿದ ದುರ್ಯೋಧನರು ಪರ್ರನ ಮೇಲಕ್ಕೆ ಬಂದಿದ್ದಾರೆ. ಬಾಬಾ ಕೃಷ್ಣ, ಧರ್ಮನಂದನ, ಇದುವರೆಗೂ ನಾನು ಈ ರಾಜ್ಯಭಾರವನ್ನು ಮಾಡಿ ತಿಂದು ತೇಗಿ ಏನು ನನಗೆ ರಾಜ್ಯ ಬೇಡ, ನೀವೇ ರಾಜ್ಯಭಾರ ಮಾಡ್ಕೋ. ಕೃಷ್ಣ ಹೇಳ್ತಿದ್ದೇನೆ, ಬಾಬಾ ದುರ್ಯೋಧನ ರಾಜ್ಯ ವೀರಭೋಜ್ಯ, ಸುಮ್ಮನೆ ಕೊಡಲು ಯಾರಪ್ಪನು ಸುತ್ತಲ್ಲ, ಯುದ್ಧವನ್ನು ಮಾಡಿ ಜಯಿಸಬೇಕು, ಇಲ್ಲ ಶರಣಾಗತರಾಗಬೇಕು.